ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ಇದೊಂದು ಬಂದು ಡೈಲಿ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನ ಬಂದು ನಾನು ಅರ್ಲಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಾರ್ನಿಂಗ್ ಬೇಗ ನಮ್ಮ ಪಾಪು ಅಂತೂ 6 ಗಂಟೆಗೆ ಎದ್ಬಿಡ್ತಾಳೆ. ನೋಡ್ತಿರ್ಬೋದು ನೀವೇನೆ, 6 ಗಂಟೆಗೆ ಎದ್ಬಿಟ್ಟು ಅವ್ರ ಪಪ್ಪ ಅಲ್ಲಿ ಹಸುಗೆ ಮೈ ತೊಳಿತಾ ಇದ್ರು. ಬಂದು ಅದನ್ನು ನೋಡ್ಕೊಂಡು ನಿಂತಿದ್ರು. ನಾನು ಇರಲಿ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅಲ್ಲಿ ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇತ್ತು, ಅಲ್ಲಿ ಸ್ವಲ್ಪ ಗಿಡಗಳಿದ್ವು ಅಲ್ವಾ, ಹೂವು ಗಿಡ ಇದ್ದು ಸ್ವಲ್ಪ ಅದನ್ನು ಹಾಕೋಣ ದೇವ್ರ ಫೋಟೋಗಳಿಗೆ ವಾರ ಟೈಮಲ್ಲಿ ಆಗುತ್ತೆ ಅಂತ ಹೇಳಿಬಿಟ್ಟು ಅವರಪ್ಪ ಅಲ್ಲಿ ಪ್ಲ್ಯಾಂಟೇಷನ್ ಮಾಡ್ತಿದ್ರು. ಅವ್ರ ಕೆಲಸ ಯಾವಾಗಲೂ ಈ ಗಿಡಗಳನ್ನ ಇಡೋದು ಮತ್ತು ಇದು ಏನಾದರೂ ಸಸಿಗಳನ್ನ ತಂದು ಹಾಕೋದು ಇದೆ ಅವ್ರ ಕೆಲಸ. ನೆಕ್ಸ್ಟ್ ಇಲ್ಲಿ ಫೈನಲಾಗಿ ಹೊರಡೋಣ ಅಂತ ಹೇಳ್ಬಿಟ್ಟು ನಾನು, ನಮ್ಮ ಮನೆಯವರು ಮತ್ತು ನಮ್ಮ ಪಾಪು 3 ಜನನೂ ರೆಡಿಯಾಗಿ ಹೊರಟ್ವಿ. ನಮಗೆ ಫಂಕ್ಷನ್ ಇದ್ದಿದ್ದು ಬಂದು ಗಾಣಕಲಲ್ಲಿ, ಗೊತ್ತು ಅಂದ್ಕೊಂಡಿದ್ದೀನಿ ಊರ ನೇಮ್ ಎಲ್ರಿಗೂ. ಸೀರಿಯಸ್ಲಿ ಅಂದರೆ ನಾವು ಅಂದ್ಕೊಂಡಿದ್ವಿ ಅಂದರೆ ಒಂದು ತಕ್ಕ ಮಟ್ಟಿಗೆ ಮಾಡಿರ್ತಾರೆ ಅಂತ. ಏನು ಫಂಕ್ಷನ್ ಅಂತ ಬಂದರೆ ಎಂಗೇಜ್ಮೆಂಟು. ಯಾರ್ದು ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ವ ಅವ್ರು ಕೆಲಸ ಮಾಡ್ತಾರಲ್ಲ, ಅವ್ರ ಓನರ್ ಅವರ ಮಿಸ್ಸಸ್ ಅಣ್ಣಂದು ಎಂಗೇಜ್ಮೆಂಟ್ ಇತ್ತು. ನಾವು ಅಲ್ಲಿಗೆ ಹೋಗಿದ್ವಿ. ನೋಡ್ತಾ ಇರ್ಬೋದು ನೀವೇ, ಅಪ್ಪ ಮಗಳು ಇಬ್ಬರೂ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ಇದಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಆ ಥರ ಕಾಣಿಸ್ತಿದೆ ಅಷ್ಟೇ ನಿಮಗೆ. ನೋಡ್ತಾ ಇರ್ಬೋದು ಈ ಫಂಕ್ಷನ್ ನಡೀತಿದೆಯಲ್ಲ, ಆ ಮನೆ ಬಂದು ಇದೇನೆ. ನಾವು ಮನೆ ನೋಡ್ಬೋದು, ಹೇಳ್ತಾರೆ ಅಲ್ವಾ ದೊಡ್ಡವರು, ಮುಖ ನೋಡಿ ಮೊಳ ಹಾಕ್ಬಾರ್ದು ಅಂತ. ಹಾಗೆ ನಾವು ಅಂದ್ಕೊಂಡಿದ್ವಿ ಅಂದರೆ ಹುಡುಗಿ ಕಡೆಯವ್ರು ಏನು ತುಂಬ ರಿಚ್ ಆಗಿರಲ್ಲ ಅಂತ. ಬಟ್ ಅಲ್ಲಿಗೆ ಹೋಗಿ ನೋಡಿದ್ಮೇಲೆ ಗೊತ್ತಾಗಿರೋದು. ನೆಕ್ಸ್ಟ್ ಇಲ್ಲಿ ನಮ್ಮ ಪಾಪು ಎತ್ಕೊಂಡಿದ್ದಾರಲ್ಲ, ಇವ್ರು ಬಂದು ನಮ್ಮ ಮನೆಯವರ ಓನರ್ ಅವರ ಮಿಸ್ಸಸ್ಸು ಜ್ಯೋತಿ ಅಕ್ಕ ಅಂತ ಹೇಳಿಬಿಟ್ಟು. ಅವರು ನಮ್ಮ ಪಾಪುನ ಎತ್ಕೊಂಡಿದ್ರು. ಹೋಗಿ ಊಟ ಮಾಡ್ಕೊಂಡು ಬರಾಗಿ ಅಂತ ನಮ್ಮ ಪಾಪುನ ಎತ್ಕೊಂಡಿರ್ತೀನಿ ಅಂದ್ಬಿಟ್ಟು ನಮ್ಮನ್ನ ಊಟ ಮಾಡ್ಕೊಂಡು ಬರಾಗಿ ಅಂತ ಕಳಿಸಿದ್ರು. ಬಟ್ ನಮ್ಮ ಪಾಪು ಇರ್ತಾಳೆ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋದ್ವಿ. ಅವಳಂತೂ ಫುಲ್ಲು ಅಳ್ತಾ ಇದ್ಲು. ಆಮೇಲೆ ನೋಡ್ತಿರ್ಬೋದು ಹುಡುಗ ಹುಡುಗಿ ಅವರೇನೆ. ನಾನು ತೋರಿಸ್ತಿಲ್ಲ ಅಂತ ನಮ್ಮ ಚೋಟು ಬೇಜಾರಾಗ್ಬಿಡ್ತಾವ. ನೆಕ್ಸ್ಟು ಗೈಸ್, ಊಟ ಅಂತೂ ಕೇಳಂಗೆ ಇಲ್ಲ, ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವೇ, ಸೀರಿಯಸ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ತಿನ್ನೋದಕ್ಕೆ ಹೊಟ್ಟೆ ತುಂಬೋಯ್ತು ನನಗಂತೂ. ನೋಡ್ತಾ ಇರ್ಬೋದು ನೀವೇ, ಊಟ ಅಂತೂ ಸಖತ್ತಾಗಿತ್ತು. ನೆಕ್ಸ್ಟು ಮನೆಗೆ ಬೇಗ ಹೊರಡೋಣ ಅಂತಂದ್ಬಿಟ್ಟು ಹೋಗ್ತಿದ್ವಿ. ಅಷ್ಟೊತ್ತಿಗೆ ಮಳೆ ತುಂಬ ಜೋರಾಗೋಯ್ತು, ಬಿಡ್ಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಜೋರಾಗಿ ಮಳೆ ಬೀಳ್ತಿದೆ ಅಂತ. ನೆಕ್ಸ್ಟ್ ಇಲ್ಲಿ ಅವರ ಅಪ್ಪ ನಂದು ಮತ್ತು ನನ್ನ ಮಗಳದೊಂದು ಫೋಟೋ ತೆಗಿ ಅಂತ ಹೇಳ್ತಾಯಿದ್ರು. ಸೊ ನಾನು ಫೋಟೋ ಜೊತೆಗೆ ವೀಡಿಯೋನು ಕೂಡ ಕ್ಲಿಪ್ ಮಾಡ್ಕೊಳ್ತಿದ್ದೆ. ನೋಡ್ತಾ ಇರ್ಬೋದು ನೀವೇ ಇಲ್ಲಿ. ನೆಕ್ಸ್ಟಲ್ಲಿ ನಮ್ಮ ಪಾಪುಗೆ ಸ್ವಲ್ಪ ನೆಗಡಿ ಆಗಿದ್ದರಿಂದ ಸ್ವಲ್ಪ ಅವಳು ಸಿಣ ಅಂತ ಇದ್ಲು. ಸೊ ಮನೆಗೆ ಬಂದ ತಕ್ಷಣ ಅವ್ಳಿಗೆ ಡ್ರೆಸ್ ಎಲ್ಲ ರಿಮೂವ್ ಮಾಡಿ ಸ್ವಲ್ಪ ಟಾನಿಕ್ ಹಾಕಿ ಅವ್ರ ಅಪ್ಪನೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಡ್ರೆಸ್ ಹಾಕ್ತಾಯಿದ್ರು ಅವಳಿಗೆ. ನೀ ಹಂಗಾಡಿಸ್ತಾಳೆ, ಸಿಂಹ ಆಡ್ದಂಗೆ ಆಡ್ತದ ಕಣವ. ನೆಕ್ಸ್ಟ್ ಗೈಸ್, ಇಲ್ಲಿಗೆ ನಾನು ತಾಳಿ ಪಕ್ಕ 2 ಹೊಸ ಗುಂಡು ತೊಗೊಂಡಿದ್ದೆ. ಅದನ್ನು ಪೋಣಿಸ್ಕೊಂಬರೋಣ ಅಂತ ನಾನು ಬಿಡದಿಲ್ಲ ಹೇಳಿದೆ. ಬಟ್ ಅವರು ಇಲ್ಲ ನಾನೇ ಪೋಣಿಸ್ತೀನಿ ಅಂತ ಹೇಳಿದ್ರು. ನಂದು ಚಿಕ್ಕ ಗುಂಡು ಮೊದಲು ಹಾಕಿದ್ದು, ದಪ್ಪು ಗುಂಡು ಪೋಣಿಸೋಣ ಅಂತ ಹೇಳಿದೆ. ನಾನೇ ಪೋಣಿಸ್ತೀನಿ ಅಂದ್ಬಿಟ್ಟು ಗೈಸ್ ಅವರು ಕೊಂಡಿನೆಲ್ಲ ಕಟ್ ಮಾಡಿ ತುಂಬ ಶಾರ್ಟ್ ಮಾಡಿಬಿಟ್ಟು ಯಾವ ರೀತಿ ನುಲಿದಿದ್ರು ಅಂದ್ಬಿಟ್ಟು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತೀನಿ ನೋಡಿ ನೀವೇ. ಇಲ್ಲ ಬಿಡಲಿ ನೋಡೋಣ. ಸಾಕಾಯ್ತಲ್ಲ ಇದು, ಯಾವ ಥರ ನಲ್ಲಿದೆ ಒಂಚೂರು ತೋರ್ಸಪ್ಪ ಗೈಸ್. ನೋಡಿ ಗೈಸ್, ತೋರ್ಸು. ಹಿಂಗ ನಾನು ಮನೇಲಿ ನುಲ್ಕೊಡ್ತೀನಿ ಅಂದ್ಬಿಟ್ಟು ಮಿಕ್ತವೆಲ್ಲ ಇಲ್ಲೇ ಇವೆ.
ನೆಕ್ಸ್ಟ್ ಇಲ್ಲಿ ನಮ್ಮ ಪಾಪು ಹೇಗೆ ಆಡ್ತಾ ಇದ್ದಾಳೆ ಅಂದ್ಬಿಟ್ಟು ಅವ್ರದ್ದು ರಿಯಲ್ ವಾಯ್ಸ್ ಜೊತೆ ಆಗ್ತೀನಿ ನೋಡ್ಕೊಳ್ಳಿ ಗೈಸ್. ಇದೊಂದಾಗಿತ್ತು ಶಾರ್ಟ್ ವ್ಲಾಗ್. ಇಲ್ಲಿ ನಮ್ಮ ಪಾಪು ಬೇರೆ ಅಳ್ತಾ ಇದ್ದಾಳೆ, ಸೊ ನನಗೆ ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ. ಹೋಪ್ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಏನಮ್ಮ ಅದು ಕಾಲು ನೋವು ಬರಲ್ವಾ ನಿಮಗೆ?